ಈ ದೃಶ್ಯ ನೋಡ್ತಿದ್ದೀರಲ್ಲ, ಇದು ಜರುಗಿದ್ದು ಬೆಳಿಗ್ಗೆ 5:45. ಈ ದೃಶ್ಯದಲ್ಲಿರುವ ವ್ಯಕ್ತಿ ಒಬ್ಬ ಅಲೆಮಾರಿ. ಮೈ ಮೇಲೆ ಬಟ್ಟೆ ಇಲ್ಲ, ಹೊಟ್ಟೆಯಲ್ಲಿ ಹಿಟ್ಟು ಇಲ್ಲ. ಅವನ ಹಸಿವು ಎಂತಹ ಜಾಗದಲ್ಲಿ ಏನನ್ನು ಬೇಕಾದರೂ ತಿನ್ನಿಸಿಬಿಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ದೃಶ್ಯವನ್ನ ನೀವೇ ಕಣ್ತುಂಬ ನೋಡಿಬಿಡಿ. ಯಾರೋ ಬಿಸಾಡಿ ಹೋಗಿರುವಂಥ ಕಡಲೆಕಾಳಿರುತ್ತಲ್ಲ, ಆ ಕಡಲೆಕಾಳನ್ನು ಅಲ್ಲೇ ಸಿಕ್ಕಿರುವಂಥ ಪ್ಲಾಸ್ಟಿಕ್ನ ಜೋಡಿಸಿ ಅದನ್ನು ಸುಟ್ಟು ಅದ್ರ ಒಳಗಡೆನೇನಂತಂದರೆ ಆ ಕಡ್ಲಿನ ತೆಗೆದುಕೊಂಡು ಶೇಖರಣೆ ಮಾಡ್ತಿದ್ದಾನೆ ಈ ಮಹಾನ್ ಭಾವ. ನೋಡಿ, ನೀವೇ ನೋಡಿ. ಆ ವ್ಯಕ್ತಿಯ ಹಿನ್ನೆಲೆ ಏನಿರಬಹುದು ಅಂತ ನನಗೆ ಕುತೂಹಲ ಕಾಡ್ತು. ಅದಕ್ಕೋಸ್ಕರ ಕೆಲವೊಂದಿಷ್ಟು ಪ್ರಶ್ನೆ ಕೇಳೋಣ. ನಿಮ್ಮ ಹೆಸರೇನು, ಊರು ಯಾವುದು ಅಂತ ಅನಿಸ್ತು. ಅಜ್ಜ, ಯಾವರು? ಮಾತಾಡ್ಸಲಿಕ್ಕೆ ಶುರು ಮಾಡಿದೆ. ಹುಲ್ಕಟ್ಟಿ. ಅದ್ರ ಕಡ್ಲಿ ಸುಡತ್ತೀರಿ? ಈಗ ಬಂದ್ರು. ಈ ಕಡ್ಲಿನ ಇಲ್ಲೇ ಸಿಗ್ತಾ? ಇದ್ರೊಳಗೆ ಸಿಗ್ತಾ? ಅಂಗಡಿ ಅವರು ಅಂಗಡಿ ಬೇಡದವರು ಬಿಸಾಕಿರ್ತಾರೆ. ಹೋಗಿರ್ತಾರೆ ಅವರು. ನಿಮ್ಗೇನು ಉಣ್ಣಾಕೇನು ಪ್ರಾಬ್ಲಮ್ ಐತೆ? ಉಣ್ಣಾಕಿ ತಿನ್ನಕ್ಕೆ ಏನು ಅಲ್ಲೇ ನೋಡಿಸ್ಕೊತವ್ರಿ, ನಡೆಸ್ಕೊಂತೀರಿ? ನಮ್ದೊಂದು ಆಶ್ರಮ ಐತಿ, ಇರ್ತೀರನ? ಅದ್ರ ಗುಂಚಾಗೈತಿ. ಹಂಗೆ ವಯಸ್ಸಾದವ್ರಿಗೆ ಹಿಂಗೆ ಮನೆ ಬಿಟ್ಟು ಬಂದಿರ್ತಿರಲ್ಲ ಅಂಥವ್ರಿಗೆ ಇರಾಕ್ ವ್ಯವಸ್ಥೆ ಐತಿ. ಅಲ್ಲಿ ಊಟ ಕೊಡ್ತಾರೆ, ಅರಿವಿ ಕೊಡ್ತಾರೆ, ಜಾಗ ಕೊಡ್ತಾರೆ, ಆರಾಮಿರೋದಷ್ಟೇ. ಬರ್ತೀರಿ? ದೂರ ಭಾಳ ಅನ್ನೋದು. ಇದು ಹುಬ್ಳಿಯಿಂದ 6-7 ಕಿಲೋಮೀಟ್ರ್ ಆಕೈತೆ ರೀ. ಹಾಂ. ಈಗ ಮತ್ತು ರಾತ್ರಿ ಎಲ್ಲಿ ಮಕ್ಕೊಂತೀರಿ? ಹಾಂ ಹಾಂ. ಎಲ್ಲಿ? ಇಲ್ಲೇ ಹತ್ತಿರ ಐತ್ರಿ? ಗಾಡಿ ಗಾಡಿ. ಹಾಂ ಹಾಂ. ಅದ್ರ ರೂಟ್ಗಿನ ಇಲ್ಲೇ ಐತಿ. ಹಾಂ ಹಾಂ. ಅಲ್ಲಿ ಯಾರು ಇರಂಗಿಲ್ಲ, ಪಾಳು ಬಿದ್ದೈತಿ ಬಿಲ್ಡಿಂಗ್, ಆ ಬಿಲ್ಡಿಂಗ್ನಾಗ ಇರ್ತೀರನ? ಹಾಳು ಬಿದ್ದೈತಿ. ಹಂಗಿರೋ ಬದ್ಲಿ ಅಲ್ಲಿ ಆರಾಮ್ ಇರ್ಬೋದಲ್ಲ. ಬಟ್ಟೆ ಕೊಡ್ತಾರ, ಊಟ ಕೊಡ್ತಾರ, ಜಾಗ ಕೊಡ್ತಾರ. ಮತ್ತು ನಿಮ್ಮ ಕುಟುಂಬದವ್ರಿಲ್ಲ? ಏನು ಒಬ್ಬನ? ಇವ್ರ ಮಗ, ಹೆಂಡತಿ, ಇಲ್ಲ, ಮಕ್ಕಳು ಇಲ್ಲ? ಏನಾಗೈತೆ? ತೀರ್ಕೊಂಡ್ರ? ಮದುವೆನಾಗಿಲ್ಲ. ಮದುವೆನಾಗಿಲ್ಲ? ಹುಲ್ಕೋಟೆ ಅಂದ್ರೆ ಮುರುಕಟ್ಟಿ. ಮೂರುಪೆಟ್ಟಿ? ಹ್ಞೂ. ಎಲ್ಲಿ ಬರ್ತೈತ್ರಿ ಅದು? ಹಳ್ಯಾಡ್ ರೂಟು. ಹಳ್ಯಾಡ್ ರೂಟ್. ನೋಡ್ರಿ ಹೆಂಗೆ ಮಾಡ್ತೀರಿ ನೋಡ್ರಿ. ಅಲ್ಲೈತಿ, ಮತ್ತು ಇಲ್ಲಿ ನವನಗರ ಕಡೆ ಒಂದು ಐತಿ. ಹಾಂ. ಈಗ ನಿಮ್ಗೆ ರೊಕ್ಕ ಕೊಡ್ತಾರಲ್ಲ ಜನ ಅಷ್ಟು ಸಾಕಾಕತ್ತೆ? ನವನಗರ ಕಡೆ ಅಂಬ್ರಗೋಳ ಕ್ರಾಸ್. ಹಾಂ ಹಾಂ ಹಾಂ. ಒಳಗೆ ಒಂದು ತೊಗೊಂಡು ನಾ 3 ಬರೀ ತೊಗೊಂಡೋಗಿದ್ದೆ ನಾನು. ತೊಗೊಂಡೋಗಿದ್ರಿ? ಮತ್ತೆ ತಪ್ಪಿಸ್ಕೊಂಬಂದ್ರೆ? 2 ಬರೀ ತಪ್ಪಿಸ್ಕೊಂಡು ಬಂದು ಹೇಳ್ತೀನಿ. ಯಾಕೆ ಇಷ್ಟ ಆಗಲ್ಲನ್ರಿ ಅಲ್ಲಿರಕ್ಕೆ? ಆಗಂಗಿಲ್ಲ? ಸೆರೆ ಸಿಗಂಗಿಲ್ಲ ಅಲ್ಲಿ. ಸೆರೆ ಸಿಗಂಗಿಲ್ಲ? ಬೇರೆ ಒಂದು ಸಿಗಂಗಿಲ್ಲ. ಉಳಿದೇನು ಮುಂಜಾನೆ ಉಪ್ಪಿರ್ತಾರೆ, ಅವಲಕ್ಕಿಯರ, ಬರೀ ಕರ್ದನಾರ, ಚಹಾ ಕೊಡ್ತಾರೆ. ಚಹಾ ಕೊಡ್ತಾರೆ, ಚುರುಮುರಿ ಕೊಡ್ತಾರೆ, ಎಲ್ಲ ತಿನ್ನಕ್ಕೆ ಕೊಡ್ತಾರೆ. ಸೆರೆ ಸಿಗಂಗಿಲ್ಲ? ಸೆರೆ ಒಂದಿಲ್ಲ, ಅಡಿಕೆಯಲ್ಲಿ ಇಲ್ಲ. ಹಾಂ ಹಾಂ. ನಿಮ್ಗೆ ಅದು ಬೇಕು? ಸೆರೆವು, ಅಡಿಕೆಯಲ್ಲಿ ತಂಬಾಕೆಲ್ಲ ಬೇಕು, ಸುತ್ತ ಸಿಗರೇಟ್ ಎಲ್ಲ ಬೇಕು. ಹಾಂ ಹಾಂ ಹಾಂ. ನೀವು ನೋಡೋಕ್ಕೆಲ್ಲ ಕರೆಕ್ಟ್ ಇದೀರಿ. ನೀವು ತಲೆನೂ ಹುಷಾರೈತಿ ನಿಮ್ದು, ಹಂಗೇನು ಇದು ಇಲ್ಲ. ತಲೆನೂ ಹುಷಾರೈತಿ. ಅದು ಕುಡಿಯೋ ಚಟ ಬಿಟ್ಟು ಆರಾಮ್ ಇರ್ಬೋದಲ್ರಿ? ನಡೆಯಲು ಈಟಿದ್ದಾಗಿಂದ ನಾವು ನಮ್ಮಪ್ಪ ಕರ್ಕೊಂಡು ಕುಡಿಸ ನಾ ಹಿಂದಗಡೆ ಸೆರೆ ತೆಗಿಯಾಕೆ ಕೊಡ್ತಾನೆ. ಸೆರೆ ತೆಗಿತಿದ್ದೆ ಅವನು ಬಿಟ್ಟು. ಅಂದರೆ ಸಿಂಧಿ ತಯಾರಿಸ್ತಿದ್ರ? ಹಿಂದಿ ಎಲ್ಲ ಸೆರೆಯವನ್ನ ತಯಾರು ಮಾಡ್ತಿದ್ದೆ. ಹಾಂ ಹಾಂ. 6 ತಿಂಗಳು ಕುಡ್ದಾನಲ್ಲ, ಸಿಂಧಿ ಕಟ್ತಿದ್ರು ಗರ್ಗ ದೇಶನಾಗ. ಹಾಂ. ಗರ್ಗ ಇಲ್ಲಿ ಇದು ಒಂದು ಗಿಡ ಇರ್ತದೆ, ಆಚೆ ಕಡೆ ಗಿಡ ಇಲ್ಲ ಅದ. ಹ್ಞೂ ರೀ. ಹಾಂ.
ಹಂಗೆ ಹಂಗೆ ಇನ್ನೂ ಉದ್ದಿರ್ತಾವ. ಹ್ಮ್ ಹ್ಮ್ ಸಿಂಧಿ ಗಿಡ ಇಲ್ಲಿ ಅದಾವ, ಸಿಂಧಿ ಗಿಡ ಹ್ಮ್ ಕಟ್ಟವ್ರು ಗೊತ್ತಿದ್ರು ಕಟ್ತಾರೆ, ಕಟ್ಟವ್ರು ಗೊತ್ತಿದ್ರೆ ಏನು ತಿಂಡಿ ಕಟ್ತಾರೆ. ಹ್ಮ್ ಹ್ಮ್ ಅದು ಇಲ್ಲಿ ಅದಾವ ಸಿಂಧಿ ಗಿಡ. ಹ್ಮ್ ಇಂಥ ಬಿಂದಿಗಿನ ಮ್ಯಾಲ ಅಲ್ಲಿ ಹೋಗಿ ಕಟ್ಟು ಬರ್ತಿದ್ರು. ಹ್ಮ್ ಏನು ಹ್ಮ್ 10-20 ಸಾವಿರ ಗಟ್ಟಲೆ ಹ್ಮ್ 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 ಸಕ್ಕಟ್ಟು ಗಿಡಗಳ್ರಿ ಅಲ್ಲಿ ಹ್ಮ್ ಕಟ್ತಿದ್ರು. ಹ್ಮ್ ಚೆನ್ನಾಗಿ ಕಾಯಿ ಕೊಡ್ತೀನಿ ನಾನು. ಹ್ಮ್ ಹ್ಮ್ 6 ತಿಂಗಳು ಕೊಡ್ದು, 6 ತಿಂಗಳು. 6 ತಿಂಗಳು ಕೊಡ್ದು. ಹಾಂ ಎದ್ರಾಗಾರ ಒಂದು ಹಾಂ ಅದು ಹೋಗಿ ಗಿಡದಾಗ ನಿಮಗೆ ಹಾಂ ಅದು ಹಿಂಗೆ ಗಂಟೆದೆಲ್ಲ ಹಾಕಿ ಹಾಂ ಕುಂತ ಸುಲ್ಕೊಂಡು ಹಾಂ ಕಚ್ಚಿಗೆಲ್ಲ ಹಾಕ್ಕೊಂಡು ಬಂದ್ಬಿಡ್ತೈತೆ. ಹಾಂ ಹಾಂ 6 ತಿಂಗಳು ಕುಡ್ದು, 6 ತಿಂಗಳು ಕುಡ್ದು ಸಿಂಧಿ ದೇವ್ರ ಸಿಂಧಿ ದೇವ್ರಾಣೆ ಬಂದು ಹ್ಞೂ ನಮ್ಮ ಪುಣ್ಯ ಮಾತಾಡೋಕ್ಕಾಗಲು ಬಿಡ್ತಾನೆ. ಏನೋ ಅನ್ಬೇಕಾದ್ರೆ ಹ್ಞೂ ಏನೋ ಈಗ ನಿಮ್ಗೆ ಕುಡಿಯೋದು ಬಿಟ್ಟು ಇರೋಕ್ಕಾಗಂಗಿಲ್ಲ. ಆಗಂಗ ಆಗಂಗಿಲ್ಲ. ಮತ್ತು ಅಲ್ಲಿ ವ್ಯವಸ್ಥೆ ಎಲ್ಲ ಚಲೋ ಇತ್ತಿಲ್ರಿ? ಅಲ್ಲಿ ಅದ ಚುರುಮರಿ ತಿನ್ನಾಕ ಎಲ್ಲ ಕೊಡ್ತೀವಿ. ಹಾಂ ಅಮೃತಗಳು ಕರಾಚಿ ಹಾಂ ಎಲ್ಲ ಕೊಡ್ತಿದ್ರಲ್ಲ. ಎಲ್ಲ ತಯಾರಿ. ಈ ಸೆರೆ ಒಂದಿಲ್ಲ ಮರ, ಸೆರೆ ಅಡಿಕೆಯಲ್ಲಿ ಸರಿ ಒಂದಿಲ್ಲ, ಬೇಕಾಗಿರೋದ ಅದು. ಅದೊಂದೇ ಲೈನ್ ಅದ ನಮಗೆ. ಈಗ ಒಂದು ಮಾತು ಕೇಳಿ ನಿಮ್ಗೆ, ಈಗ ನೀವು ಗಡ್ಡ ಬಿಟ್ಕೊಂಡು ಹಿಂಗೆಲ್ಲ ಇಲ್ಲಿ ನೋಡಿ ಇಲ್ಲಿ ಸುಟ್ಕೊಂಡು ತಿಂದ್ರಿ ನೀವು ಏನು? ಹಿಂಗೆ ಬದುಕೋದಕ್ಕಿಂತ ಸೆರೆ ಬಿಟ್ಟು ಚಂದ ಬದುಕೋ ಚಲೋನಾ? ಹಂಗೆ ಅಲ್ಲೇ ಇಲ್ಲೇ ರೊಕ್ಕ ಸಿಗುತ್ತದೆ. ಹಾಂ ಸಿಗ್ತಾವೆ, ಅದೇನಿಲ್ಲ, ಜನ ಕೊಡ್ತಾರೆ. ಹಾಂ ಅದು ಸರಿ ಕುಡಿಯುವ ಹಾಂ ಹಾಂ ಅಲ್ಲಿ ಉಣ್ಣಕ್ಕೆ ಮಾಡ್ತಾರಲ್ಲ, ಉಣ್ಣಕ್ಕೆ ಕೊಡ್ತಾರೆ. ಹಾಂ ಹಾಂ ಉಣ್ಣಕ್ಕೆ ಅಲ್ಲಿ ಕಟ್ಟಿಗೆ ಹಾಕೊಂಡು ನಿಮಗೆ 70 ರೂಪಾಯಿ ಕೊಡ್ತಾವೆ. ಓಕೆ ಓಕೆ, ಕೆಲಸನೂ ಮಾಡಿರ್ತೀರಿ, ಏನರ ಸಿಕ್ಕರೆ ಹೋಗಿ ಹಾಕಿ ಬಂದಿರ್ತೀರಿ. ಕಟ್ಟಿಗೆ ಹಾಕಿ ನಿಲ್ಲಿ ಹಾಂ ಹಾಂ ಹ್ಞೂ ಕಟ್ಟಿಗೆ ದುಡ್ಡು 2 ಓದಿದ್ದೆ. ಗೊಲ್ಲರು ಗುಗ್ಗುವ ಹಾಂ ಕೊಟ್ಟು ಬಂದು ಕೆಳಗಡೆ ನಿಮ್ಮ ಪ್ರಕಾರ ಜೀವನ ಅಂದ್ರೇನು? ಜೀವನ ಅಂದ್ರೇನು? ಹೆಂಗೆ ಬದುಕಬೇಕು? ಈಗ ಬಡ್ಕೊಂಡು ಹೋಗೋದು ಇದ್ದಾಯ್ತು ಅನ್ನೋದು ಇದಾಕ ಕಿಸ್ಕೊಂಡ್ಬಿಡ್ಬೋದು ಉಪವಾಸ. ಮತ್ತೇನು ತಿಂದು ಮಾಡೋದು ತಿನ್ನುವಾಗೆ ಸಾಗ ಸುಕ್ಕಡೆ ತಿನ್ನುವಾಗೆ ಹಾಂ ನಡೆಯಕ್ಕೆ ಹೋಗುವ ಹಾಂ ಹಾಂ ದವಾಖಾನೆ. ಏನು ಆರೋಗ್ಯ ಸಮಸ್ಯೆ ಏನಿಲ್ಲ? ಏನು ಉಳಿದಿದ್ದೇನಿಲ್ಲ. ಗೆಜ್ಜೆಗೆ 2 ಗಂಟೆ ಇದೆ, 5 ಗಂಟೆ ಇದೆ, 5 ಗಂಟೆ. ಹಾಂ ಹಾಂ ಮತ್ತೀಗ ಹಿಂಗೆ ಚಲೋ ಐತಿ, ಮುಂದೆ ಹೋಗ್ತಾ ಆರೋಗ್ಯ ಸಮಸ್ಯೆ ಬಂತಂದ್ರೆ ಅವಾಗ ಏನು ಮಾಡ್ತೀರಿ? ನೋಡೋರು ಯಾರಿಲ್ಲ. ಏನಿಂತಲ್ಲ ಮಕ್ಕೊಂಡ್ಬಿಡೋದು, ಯಪ್ಪ ಅನ್ಕೊಂತ ಯಾರ್ಯಾರು. ಹಾಂ ಹಾಂ ಹೇಳ್ರಿ ಅವ್ರ ಬಗ್ಗೆ. ನೀವು ದಿನ ನೋಡ್ತೀರಿ ಅವ್ರನ್ನ? ಕಾಂತಾರತ್ರಿ ಗೆಟಪ್ ನೋಡಿ ಹೇಳತ್ತೀರಿ? ಹಾಂ ದಿನ ನೋಡ್ತೀರಿ ಅವ್ರನ್ನ? ಇಲ್ಲಿ ತಲೆ ಎಲ್ಲ ಹುಷಾರೈತ್ರಿ? ತಲೆ ಎಲ್ಲ ಹುಷಾರೈತಿ. ಈ ವ್ಯಕ್ತಿಗೆ ಬದುಕಲಿಕ್ಕೋಸ್ಕರ ಎಲ್ಲ ಇದೆ. ವಸತಿ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಓಕೆ, 2-3 ಸರಿ ಆ ಆಶ್ರಮದವರು ಅವನನ್ನ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಇಟ್ಕೊಂಡ್ರು. ಆಶ್ರಮದವ್ರು ಕಣ್ ತಪ್ಪಿಸಿ ಅಡ್ಡಾಡ್ತಿದ್ದಾನೆ. ನಾವು ಅರ್ಥ ಮಾಡ್ಕೋಬೇಕೇನಂತಂದ್ರೆ, ಜೀವನದೊಳಗೆ ಈ ದುಶ್ಚಟ ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ಬದಲಾಯಿಸುತ್ತೆ, ಎಷ್ಟು ಅಡಿಕ್ಷನ್ ಇದೆ ಅಂತಂದ್ರೆ, ಆ ಆಶ್ರಮದಲ್ಲಿ ಅವನೇ ಹೇಳೋ ಪ್ರಕಾರ ಉಪ್ಪಿಟ್ಟಿದೆ, ಅವಲಕ್ಕಿ ಕೊಡ್ತಾರೆ, ಚುರುಮುರಿ ಕೊಡ್ತಾರೆ, ಖಾರ ಕೊಡ್ತಾರೆ, ಎಲ್ಲ ಸಿಗುತ್ತೆ. ನನಗೆ ಬೇಕಾಗಿರೋದು ಏನು ಸಿಗಲ್ಲ ಅಂತ ಹೇಳ್ತಾನೆ. ಅದರ ಅರ್ಥ ಅವ್ನಿಗೇನು ಬೇಕಾಗಿತ್ತು? ಬೀಡಿ ಬೇಕಾಗಿತ್ತು, ಚುಟ್ಟ ಬೇಕಾಗಿತ್ತು, ಎಲೆಡಿಕೆ ಬೇಕಾಗಿತ್ತು, ಮತ್ತೆ ಅವ್ನು ಕೇಳೋ ಹಂಗೆ ಸೆರೆ ಅಥವಾ ಡ್ರಿಂಕ್ಸು, ಆಲ್ಕೋಹಾಲ್ ಬೇಕಾಗಿತ್ತು. ಅದೆಲ್ಲ ಸಿಕ್ಕಲ್ಲ, ನನ್ಗಿರಕ್ಕಾಗಲ್ಲ ಇಲ್ಲಿ, ನಾನು ಹೊರಗೆ ಹೋಗ್ತೀನಂತ ಆ ಆಶ್ರಮದವ್ರು 2-3 ಸರಿ ಒಳಗಿಟ್ಕೊಂಡ್ರು ಅವ್ರು ಕಣ್ ತಪ್ಪಿಸಿ ಆ ವ್ಯಕ್ತಿ ಹೋಗ್ತಿದ್ದಾನೆ. ಇದರಲ್ಲಿ ನಾವು ಏನಂತಂದ್ರೆ, ಮನುಷ್ಯನ ದುಶ್ಚಟ ಆ ಬದುಕನ್ನು ಬದಲಾಯಿಸಲು ಕೂಡ ಅವನ ಮನಸ್ಥಿತಿನೂ ಆಗದೇನೆ ಅವನ ಜೀವನ ಆ ಕಸದ ತೊಟ್ಟಿಯಲ್ಲಿರುವಂತಹ ಪ್ಲಾಸ್ಟಿಕ್ಗಳ ಮಧ್ಯೆ ಬಿದ್ದಿರುವ ಕಡಲೆಕಾಳನ್ನ ಸುಟ್ಕೊಂಡು ತಿನ್ನುವಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಮಾಡಿದ್ರು ಅದರ ಅರಿವಿಲ್ಲದೆ ಆ ಜೀವ ಬದುಕ್ತಾ ಇದೆ. ಈ ವ್ಯಕ್ತಿ, ಈ ದೃಶ್ಯ ಅಥವಾ ಇವನ ಜೀವನವನ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾದಂತಹ ಪಾಠ ಏನಂತಂದ್ರೆ, ಅವನಿಗಿಂತ ಪರಿಸ್ಥಿತಿ ನಮ್ದೇನು ಕೆಟ್ಟದ್ದಲ್ಲ. ಇರುವ ಒಂದು ಅವಕಾಶಗಳನ್ನ, ಇರುವ ನಮ್ಮ ಜೀವನದ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಇರೋದ್ರಲ್ಲೇ ಖುಷಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡತ್ತೆ. ಮತ್ತೆ ದುಶ್ಚಟಕ್ಕೆ ದುಶ್ಚಟಕ್ಕೆ ಬಲಿಯಾದ್ರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅನ್ನೋದನ್ನ ಎತ್ತಿ ತೋರಿಸುತ್ತೆ.
ಅದರ ಜೊತೆಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಂದಿಷ್ಟು ಬದುಕಲಿಕ್ಕಂತ ಅವಕಾಶಗಳು ಬರುತ್ತೆ. ಅವುಗಳನ್ನ ನಾವು ಬಳಸ್ಕೊಂಡು ನೆಮ್ಮದಿಯ ಜೀವನದತ್ತ ಸಾಗ್ಬೇಕು. ನಾವು ಮಾಡುವಂತ ತಪ್ಪು ದಾರಿಗಳನ್ನ ಬಿಟ್ಟು ಬಿಡ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ನನ್ಗೆ ಈ ಸಮಾಜದಲ್ಲಿ ಯಾರು ಬೇಡ, ನನ್ನ ಕುಟುಂಬದವ್ರು ಬೇಡ, ನಾನು ಎಲ್ಲರಿಂದ ದೂರ ಇದ್ಬಿಡ್ತೀನಿ ಅಂತ ನಾವು ಏನಾದ್ರೂ ಇದ್ಬಿಟ್ರೆ ಕೊನೆಗೆ ಏನಾಗುತ್ತಂದ್ರೆ ಈ ವ್ಯಕ್ತಿಗೆ ಏನಾದ್ರೂ ಆರೋಗ್ಯದ ಪರಿಸ್ಥಿತಿ ಬಂದ್ರೆ ಎಷ್ಟು ಕ್ಷೀಣ ಆಗ್ಬಿಡುತ್ತೆ ಅವನ್ ಬದುಕು ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಕೇರ್ ಟೇಕರು ಕೂಡ ಯಾರು ಇರಲ್ಲ. ಹಾಗಂತ ವಯಸ್ಸಾಗ್ತಾ ಹೋತಂಗೆ ಕೆಲವರ ಒಂದು ಆಸರೆ ಬೇಕಾಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಬದುಕ್ಬೇಕು ಅನ್ನೋದನ್ನ ಈ ವ್ಯಕ್ತಿ ನಮಗೆ ತಿಳಿದುಕೊಡಿಸ್ತಾನೆ. ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಂತ ಮಾತು ನನಗೆ ನೆನಪು ಬರ್ತಾ ಇದೆ. ಏನಂತಂದ್ರೆ, ನಾವ್ ಅನ್ಕೊಂಡಂಗೆ ಈ ಜಗತ್ತು ಇರೋದಿಲ್ಲ, ನಾವ್ ಅನ್ಕೊಂಡಂಗೆ ನಡೆಯೋದಿಲ್ಲ, ಈ ಜಗತ್ ಹೆಂಗಿರ್ತದೋ ಹಂಗ ನಾವು ಬದುಕ್ಬೇಕು ಅನ್ನೋದನ್ನ ನೆನಪಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ